ಆ ಶಾಂತಿ ಪಡ್ಕೋಬೇಕಾದ್ರೆ ನಮ್ಮನ್ನು ಯಾರು ಏಟ್ ಮಾಡಿದ್ರು ಕೂಡ ಐ ಹ್ಯಾವ್ ಟು ಬಿ ಕಾಮ್ ಕೂಲ್, ನನ್ನ ಪ್ರೈಸ್ ಮಾಡಿದ್ರು ಕೂಡ ಕಾಮ್ ಕೂಲ್, ಆ ಥರ ಇರಬೇಕು. ಆ ಥರ ಇರಬೇಕಾದ್ರೆ ನಾವು ಭಾಳ ಬಲಹೀನರಲ್ವ, ಶಕ್ತಿ ಇಲ್ಲ ನಮಗೆ. ಯಾಕೆಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಹೇಳುತ್ತಲ್ಲ, ಓವರ್ಲೆಸ್ ಆ್ಯಂಡ್ ಅನ್ಮ್ಯಾನೇಜಬಲ್. ಆ ಥರ ಇರೋದ್ರಿಂದ ಕಷ್ಟ ನಮಗಾಗಲ್ಲ. ಆ ಕಷ್ಟವಾಗಿರೋದನ್ನು ಸಾಧ್ಯ ಮಾಡ್ಕೋಬೇಕು. ಅದಕ್ಕೆ ಸಾಧನೆ ಅಂತ ಕರೀತಾರೆ. ಅದಕ್ಕೋಸ್ಕರ ನೀವು ಇಲ್ಲಿ ಟ್ರೀಟ್ಮೆಂಟ್ ಸೆಂಟ್ರಲ್ಲಿದ್ದೀರಿ. ಈ ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ. ಯಾವ ಸಾಧನೆ? ಈಗ ಮನಸ್ಸು ಶಾಂತವಾಗಿ ಇಟ್ಕೋಬೇಕಾದ್ರೆ, ಮನಸ್ಸು ಹೇಳ್ದಂಗೆ ಕೇಳಬೇಕಾದ್ರೆ ದೇಹದ ಸಹಾಯ ಬೇಕು. ಕೋರ್ಡಿನೇಷನ್ ಅಂತ ಕರಿತೀವಿ. ದೇಹ, ಮನಸ್ಸು, ಭಾವನೆಗಳು ಮೂರು ಒಂದು ಕೋರ್ಡಿನೇಟ್ ಆದರೆ ದಟ್ ಈಸ್ ದ ಸ್ಪಿರಿಚುಯಾಲಿಟಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಪಿರಿಚುಯಾಲಿಟಿ ಅಂದರೆ, ಐ ವಾಂಟ್ ಟು ಡೂ ಗುಡ್ ಮೀನ್ಸ್ ಎಸ್, ಐ ವಾಂಟ್ ಟು ಟೇಕ್ ದ ಗುಡ್ ಡಿಸಿಷನ್. ಆ ಡಿಸಿಷನ್ ತಗೋಬೇಕಾದ್ರೆ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಭಾವನಾತ್ಮಕ ಶಕ್ತಿ ಮೂರು ಇರಬೇಕು. ಇದ್ದಾಗ ಸರಿಯಾದ ನಿರ್ಧಾರ ಮಾಡಬಲ್ಲೆ ನೀನು. ಕೆಟ್ಟ ಯೋಚನೆ ಬಂದಾಗ ಬದಲಾವಣೆ ಮಾಡಿ ಒಳ್ಳೆಯ ಯೋಚನೆ ಮಾಡ್ಬೋದು. ಒಳ್ಳೆಯ ಯೋಚನೆ ಬಂದಾಗ ಅದನ್ನು ಇನ್ನೂ ಚೆನ್ನಾಗಿ ಬೆಳೆಸ್ಬೋದು. ಸೊ ಅದಕ್ಕೆ ದೇಹ, ಮನಸ್ಸು ಮತ್ತು ಭಾವನೆಗಳು. ಈಗ ಆ ದೇಹನ ರೆಡಿ ಮಾಡಬೇಕು. ಇಲ್ಲಿ ಟ್ರೀಟ್ಮೆಂಟ್ ಸೆಂಟ್ರಿಗೆ ಬಂದಿರೋದ್ರಿಂದ ಮಾಡೋಕ್ಕೆ ಸಾಧ್ಯ. ಅಲ್ಲಿ ಮನೆಯಲ್ಲಿದ್ದಾಗ ನಾನು ಕುಡಿತಾ ಇದ್ದೆ, ಆ ಬಾಡಿ ಸೆಲ್ಸ್ ಇಂಟಾಕ್ಸಿಕೇಷನ್ ಆಗ್ತಾಯಿತ್ತು, ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಕೆಮಿಕಲ್ಸ್ ಇಲ್ಲ, ನಿನಗೆ ಕ್ಲೀನಾಗಿದೆ ಬಾಡಿ. ನಮಗೆ ಒಂದು ಎಕ್ಸಲೆಂಟ್ ಬಾಡಿ ಇದೆ, ದೇವರು ಅಂತ ಒಂದು ಬಾಡಿ ಕೊಟ್ಟಿದ್ದಾನೆ. ಎಕ್ಸಲೆಂಟ್ ಬಾಡಿ ಕೊಟ್ಟು ಪಕ್ಕದಲ್ಲಿ ರೋಗ ಕೂಡ ಇಟ್ಟಿದ್ದಾನೆ. ಈಗ ನಮಗೆ ಟ್ರೀಟ್ಮೆಂಟ್ ಸೆಂಟ್ರಲ್ಲಿ ಟೆಂಪ್ರವರಿಯಾಗಿ ರೋಗ ಅರೆಸ್ಟ್ ಆಗಿದೆ. ಕೆಮಿಕಲ್ಸ್ ತಗೊಳ್ತಾ ಇಲ್ಲ, ಅಲರ್ಜಿ ಇಲ್ಲ. ಇದು ನಮಗೆ ಪ್ರೂವ್ ಆಯಿತು ಟ್ರೀಟ್ಮೆಂಟ್ ಸೆಂಟ್ರಲ್ಲಿ. ನಾನು ಕೆಮಿಕಲ್ಸ್ ಕೊಟ್ಟರೆ ಅಲರ್ಜಿ ಶುರು ಆಗುತ್ತೆ, ಕೊಡದೇ ಇದ್ದರೆ ಏನಿಲ್ಲ. ಈಗ ಕ್ಲೀನಾಗಿದ್ದೀರಿ. ಅದೇ ಸೇಮ್ ಅಮಲ್ ರೋಗಿನೇ, ಅಲ್ಲೂ ಅಮಲ್ ರೋಗಿನೇ, ಇಲ್ಲೂ ಅಮಲ್ ರೋಗಿನೇ. ವಿತೌಟ್ ಕೆಮಿಕಲ್ಸ್ ಯು ಆರ್ ಹ್ಯಾವಿಂಗ್ ಎ ಫುಲ್ ಫ್ರೀಡಮ್. ಯು ಕ್ಯಾನ್ ಎಂಜಾಯ್ ದಟ್. ಕುಡ್ತ ಬೇಕಾಗಿಲ್ಲ. ಆ ಕುಡ್ತ ನಮ್ಮ ದೇಹಕ್ಕೆ ನಾಟ್ ನೀಡೆಡ್. ಇಷ್ಟು ದಿನ ನಾನು ತಪ್ಪು ತಿಳ್ಕೊಂಡಿದ್ದೆ, ಅದರಿಂದ ಹೊರಗಡೆ ಬರಬೇಕು. ಕುಡಿದಿದ್ದರೆ ನಾನು ಸಾಯೋದು ಇಲ್ಲ, ನನಗೆ ಕುಡ್ತ ಬೇಕಾಗೂ ಇಲ್ಲ. ಬೇರೆ ಪ್ರಾಬ್ಲಮ್ಗಳನ್ನು ಇದೆ, ಸಾಲ್ವ್ ಮಾಡ್ಕೊಳ್ಳೋಣ. ಬಟ್ ಮೇಯ್ನ್ ಅದು ಆ ಕುಡ್ತಾ ಇದ್ದರೆ ಕಾನ್ಷಿಯಸ್ ತಪ್ಪೋಗುತ್ತೆ, ಸಬ್ ಕಾನ್ಷಿಯಸ್ ಕೊಟ್ಟೋಗ್ತೀಯ. ಯಾವುದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ, ನೀನು ನಿನ್ನಲ್ಲಿರಲ್ಲ. ಅದು ಸರಿ. ಬಟ್ ಇಷ್ಟದ ಪ್ರಕಾರ ನಡ್ಕೊಳ್ದೇ ಇರೋರೇ ಜಾಸ್ತಿ ಇದ್ದಾರೆ ಇಲ್ಲಿಂದ ನೀನು ಹೊರಗಡೆ ಹೋದ್ಮೇಲೆ. ಯಾಕೆಂದರೆ ನೀನು ಅವರಿಷ್ಟದ ಪ್ರಕಾರ ನಡ್ಕೊಂಡಿಲ್ಲ. ಎಕ್ಸಾಂಪಲ್ ಹೇಗಪ್ಪ ಅಂದರೆ, ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋದಾಗ ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನು ಪ್ರೀತಿಸೋದಿಲ್ಲ, ತಾಯಿ ತಂದೆ ನಮ್ಮನ್ನು ಪ್ರೀತಿಸೋದಿಲ್ಲ. ಒಂದು ಸಾರಿ ಪ್ರೀತಿಸ್ತಾರೆ, ಒಂದು ಸಾರಿ ಪ್ರೀತಿಸೋದಿಲ್ಲ. ಯಾಕೆಂದರೆ ಅವ್ರಿಗೆ ಸಾಕಷ್ಟು ತೊಂದರೆ ಕೊಟ್ಬಿಟ್ಟಿದ್ದೀವಿ, ಸಾಕಷ್ಟು ನೋವು ಕೊಟ್ಬಿಟ್ಟಿದ್ದೀವಿ. ಆದ್ದರಿಂದ ನಮಗೆ ಒಂದು ಸೈಡ್ ಆಗಿಬಿಟ್ಟಿದೆ ಜೀವನ. ಬಟ್ ಅವರು ಪ್ರೀತಿಸ್ಬೇಕು ಸರ್ ಅಂತ ಈಗ ನೀನು ಹೇಳ್ತೀಯ. ಬಟ್ ಆದರೆ ಅವ್ರು ಹೇಳ್ದಂಗೆ ನೀನು ವರ್ಷಾನುಗಟ್ಲೆ ಕೇಳಿಲ್ಲ. ಇವಾಗ ನೀನು ಹೇಳ್ದಂಗೆ ಅವ್ರು ಕೇಳ್ತಾರ? ಕೇಳಲ್ಲ. ಆಮೇಲೆ ಈ ಕಾರ್ಯಕ್ರಮ ಬೇಕಾಗಿರೋದು ನಿನಗೆ, ಸೋಬ್ರೈಟಿ ಬೇಕಾಗಿರೋದು ನಿನಗೆ, ಶಾಂತಿ ಬೇಕಾಗಿರೋದು ನಿನಗೆ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸೆಲ್ಫ್. ನೀನು ಆ ಜವಾಬ್ದಾರಿ ತಗೋಬೇಕು. ಫಸ್ಟು ನಿಮ್ಮನ್ನು ಡಿಟಾಕ್ಸ್ ಮಾಡಿ ಕೆಮಿಕಲ್ಸಿಂದ ದೂರ ಮಾಡಿದ್ರು. ದೂರ ಮಾಡಿದ್ಮೇಲೆ ನೀವು ಆ ಅಬ್ಸೆಷನಿಂದ ಆಚೆ ಬಂದುಬಿಟ್ರಿ, ಮೆಂಟಲ್ ಅಬ್ಸೆಷನಿಂದ ಆಚೆ ಬಂದುಬಿಟ್ರಿ. ಈಗ ಸಿಸ್ಟಮ್ ಸ್ವಲ್ಪ ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ಹಸಿವಾಗ್ತಾ ಇದೆ, ಊಟ ಮಾಡ್ತಾಯಿದ್ದೀರಿ, ನಿದ್ದೆ ಮಾಡ್ತಾಯಿದ್ದೀರಿ, ತಲೆನೂ ಸ್ವಲ್ಪ ಫ್ರೀ ಆಯಿತು, ಬಾಡಿನೂ ಸ್ವಲ್ಪ ಶಕ್ತಿ ಬರೋಕ್ಕೆ ಶುರು ಆಯಿತು. ಈಗ ಬಾಡಿನ ಸ್ವಲ್ಪ ಮಾಡ್ರೇಟ್ ಮಾಡ್ಕೋಬೇಕು.